ಇವತ್ತಿನ ರೆಸಿಪಿ ಹೆಸರು ಬೇಳೆ ಹಲ್ವಾ ಅಥವಾ ಮೂಂಗ್ ದಾಲ್ ಹಲ್ವಾ. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಕ್ಯಾರೆಟ್ ಹಲ್ವಾ, ಇನ್ನು ಬೇರೆ ಬೇರೆ ರೀತಿಯಾದಂತ ಹಲ್ವಾನೆಲ್ಲ ನೀವು ತಿಂದಿರ್ತೀರಿ, ಟೇಸ್ಟು ಮಾಡಿರ್ತೀರಿ. ಇವತ್ತು ನಾವು ತುಂಬಾ ಈಸಿಯಾಗಿ ಮನೆಯಲ್ಲೇ ಈ ಹೆಸರು ಬೇಳೆಯಿಂದ ಹಲ್ವಾವನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಚಾನೆಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರ್ಸೋಣ. ಇಲ್ಲಿ ನಾನು ಇಂದಿನ ನೈಟ್ ಫುಲ್ಲು ನಾನು ಇದನ್ನ ಹೆಸರು ಬೇಳೆಯನ್ನ ಚೆನ್ನಾಗಿ ನೆನೆಸ್ಕೊಂಡಿದೀನಿ. ಈಗ ಇದನ್ನ ತೊಳ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದೀನಿ. ಇದನ್ನ ಈಗ ನಾವು ಏನೋ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕಂದ್ರೆ ನೈಸ್ ಆಗಿ ಇದನ್ನ ನಾವು ರುಬ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಒಂದು 2 ಸ್ಪೂನ್ ಅಷ್ಟು ನಾನು ಇದನ್ನ ಗೀಯನ್ನ ಅಂದ್ರೆ ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದು ಕರಗ್ತಾ ಇದೆ, ಅಂದ್ರೆ ಇದು ಕರಗಬೇಕು. ಆ ರೀತಿಯಾಗಿ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತುಪ್ಪದಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಲ್ಲಿ ನಾನು ತುಪ್ಪವನ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೆಣ್ಣೆಯನ್ನು ಸಹ ಅಂದ್ರೆ ಇದು ಬಟರ್ ಅನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಈಗ ನಾನು ಇಲ್ಲಿ ಒಂದು ಅರ್ಧ ಅಂದ್ರೆ 2 ಸ್ಪೂನ್ ಅಷ್ಟು ರವೆಯನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಆ ರೀತಿಯಾಗಿ ಒಂದ್ 2-3 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾವುದೇ ಗಂಟು ಇರಬಾರ್ದು, ಆ ರೀತಿಯಾಗಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದ್ದರೆ ಯಾವುದೇ ಗಂಟು ಇಲ್ಲದೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಆ ಹೆಸರು ಬೇಳೆ ಪೇಸ್ಟ್ ಇತ್ತಲ್ವಾ, ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಂತ ಹೋಗ್ಬೇಕು. ತಳ ಹಿಡಿಬಾರ್ದು. ಆ ರೀತಿಯಾಗಿ ನಾವು ಇದನ್ನ ಕೈಯನ್ನ ಆಡಿಸ್ತಾನೆ ಇರ್ಬೇಕು, ಕೈ ಬಿಡಬಾರ್ದು. ಸ್ಲೋ ನಿಧಾನಕ್ಕೆ ಈ ರೀತಿಯಾಗಿ ನೋಡಿ ಆಡಿಸ್ತಾನೆ ಇರ್ಬೇಕು. ಬೇಕು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ತಾ ಹೋಗಿ. ತುಪ್ಪ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತುಪ್ಪವನ್ನು ಹಾಕೊಳ್ಳೋದು, ಕಡಿಮೆ ಬೇಕು ಅನ್ನೋರು ಇಷ್ಟೆಲ್ಲ ನೀವು ಮುಗಿಸ್ಕೋಬಹುದು. ಇಲ್ಲ ತುಪ್ಪ ಬೇಕು ಅಂದ್ರೆ ಇದನ್ನ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು. ಕೈ ಬಿಟ್ಬಿಟ್ಟು ಗಂಟೆಂಟಾಗುತ್ತೆ. ಆದ್ರಿಂದ ಈ ರೀತಿಯಾಗಿ ಫ್ರೈ ಅಂದ್ರೆ ಕೈಯನ್ನ ಆಡಿಸ್ತಾನೆ ಇರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂತಾನೆ ಫ್ರೈ ಮಾಡ್ಕೊಂತಾನೆ ಹೋಗ್ಬೇಕು. ಆಡಿಸ್ತಾ ಇದೆಯಲ್ಲ, ನಿಧಾನಕ್ಕೆ ಇದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ತುಂಬಾ ಈಸಿಯಾಗಿ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು. ಒಂದೇ ರೀತಿಯಾದಂಥ ಹಲ್ವಾಗಳನ್ನು ತಿಂದಿರ್ತಿರ್ಬೇಕಾದಾಗ ಈ ರೀತಿ ಬೇರೆ ಬೇರೆ ಇದರಿಂದನೂ ಸಹ ನಾವು ಹೊಸದಾಗಿ ಫ್ರೈ ಮಾಡಿ ನೋಡಿ ಎಲ್ಲರೂ ಸಹ ಇಷ್ಟಪಡ್ತಾರೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗೀಗ ರೆಡಿ ಆಗ್ತಾ ಇದೆ ಅಂತ. ಈಗ ಈ ಸಂದರ್ಭದಲ್ಲಿ ಒಂದು 3-4 ಸ್ಪೂನ್ ಅಷ್ಟು ನಾನು ಇಲ್ಲಿ ಸಕ್ಕರೆ ಪುಡಿನ ಹಾಕೊಳ್ತಿದ್ದೀನಿ. ನೀವು ಸಕ್ಕರೆನೇ ಹಾಕೊಳ್ಬೋದು, ಆದರೆ ನನ್ನ ಹತ್ರ ಆಲ್ರೆಡಿ ಪುಡಿ ಇತ್ತು, ಆ ಕಾರಣಕ್ಕೋಸ್ಕರ ನಾನು ಪುಡಿಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಸ್ವೀಟನ್ನ ಹಾಕೊಳ್ಬೋದು. ಸ್ವೀಟ್ ಕಡಿಮೆ ಬೇಕು ಅನ್ನೋದು ನೀವು ಕಡಿಮೆ ಪ್ರಮಾಣದಲ್ಲಿ ನೀವು ಶುಗರನ್ನ ಹಾಕೊಳ್ಬೋದು. ಈ ರೀತಿಯಾಗಿ ನಾನು ಮತ್ತೆ ಈಗ ಶುಗರ್ ಪೌಡರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಈಗ ಬರ್ತಾ ಇದೆ. ಕಲರು ಸಹ ಚೇಂಜ್ ಆಗಿದೆ. ಈಗ ಇದು ರೆಡಿ ಆಗ್ತಾ ಇದೆ. ಇದು ನಮ್ಮ ಸ್ವಲ್ಪ ಹೊತ್ತಲ್ಲೇ ಇದು ರೆಡಿ ಆಗುತ್ತೆ. ಹೌದಲ್ವಾ, ಎಷ್ಟು ಚೆನ್ನಾಗಿ ಈಗ ಇದು ರೆಡಿ ಆಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಕಲರನ್ನು ಮಿಕ್ಸ್ ಮಾಡ್ಕೊಂಡು, ನೀವು ಬೇಕು ಅಂದರೆ ಹಾಕೊಳ್ಬೋದು, ಬೇಡ ಅಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡು ನೋಡಿದ್ರಲ್ಲ
ಈಗ ಇದು ರೆಡಿ ಆಗಿದೆ. ಈಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ಕೊನೆಯದಾಗಿ ನಾನು ಮೇಲಿಂದ ಡ್ರೈ ಫ್ರೂಟ್ಸ್ ಹಾಕೊಳ್ತೇನೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಒಂದು ಬೇರೆ ಬೌಲಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ತುಂಬಾ ಈಸಿಯಾಗಿ ಹೆಸರು ಬೇಳೆಯಿಂದ ಹಲ್ವವನ್ನ ರೆಡಿ ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ಹುರಿದುಂಬಿಸುತ್ತೆ. ಸಾಧ್ಯವಾದರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಬಹುದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನು ತರಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.